ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ ಕೇಸ್ ಇವಾಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ, ಓಕೆನಾ? ಉದ್ದಾ ಬೌಲ್ ಅಂತ ಮತ್ತೆ ಕಾಳುಗಳು ಜಾಸ್ತಿ ಇದಾವೆ. ಬೂಸ್ಟ್ ಸ್ಟ್ರಾಪ್, ಬೂಸ್ಟ್ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 8 ಆಗ್ತಾ ಬಂತು. ನನ್ನ ಸ್ನಾನ ಎಲ್ಲ ಮುಗಿದಿದೆ. ಭವಿಷ್ಯನೂ ಆಲ್ಮೋಸ್ಟ್ ರೆಡಿ ಆಗಿ ಹೋಗ್ಬಿಟ್ಟಿದ್ದಾಳೆ. ಇವಾಗ ಕಾಲೇಜ್ಗೆ ಕರ್ಕೊಂಡೋಗಿ ಬಿಡಬೇಕು. ಇವತ್ತು ಟಿಫನ್ ಆ್ಯಕ್ಚುಲಿ ಕಾಬೂಲ್ ಚನಾ ಆ್ಯಂಡ್ ಪೂರಿ ಮಾಡಿದ್ದೀನಿ. ಹೆಂಗೆ ಮಾಡಿದ್ದೀನಿ ಅಂತ ವ್ಲಾಗಲ್ಲಿ ತೆಗೀಲಿಲ್ಲ, ಸೊ ರೀಲ್ಸಲ್ಲಿ ಹಾಕ್ತೀನಿ. ಬಟ್ ಶಾರ್ಟಾಗಿ ಇವಾಗ ಹೇಳ್ಬಿಡ್ತೀನಿ ಹೆಂಗೆ ಮಾಡಿರೋದು ಅಂತ. ಫಸ್ಟು ಕಾಬೂಲ್ ಚನಾನ ಬೇಯಿಸ್ಕೋಬೇಕು. ಬೆಂದಿರೋ ಕಾಬೂಲ್ ಚನಾನ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದ್ಮೇಲೆ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು. ಅದಾದಮೇಲೆ ಆನಿಯನ್ ಆ್ಯಂಡ್ ಟೊಮ್ಯಾಟೊ, ಅದರ ಜೊತೆ ರೆಡ್ ಚಿಲ್ಲಿ, ಅರಿಶಿನ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನಾನು, ಪೌಡರ್. ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಈ ಒಗ್ಗರಣೆಗೆ ಕಾಬೂಲ್ ಚನಾನ ಹಾಕಿ ಸ್ವಲ್ಪ ಹೊತ್ತು ಒಂಚೂರು ಸಾಲ್ಟ್ ಹಾಕಿ ಒಂಚೂರೇ ಚೂರು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆ್ಯಂಡ್ ಇಟ್ಸ್ ಡನ್. ಕಾಬೂಲ್ ಚನಾ ರೆಡಿ ಆಗುತ್ತೆ. ಇನ್ ಕೇಸ್ ಇವಾಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ, ನಾನು ಹೇಳಿದ್ದು ರೆಸಿಪಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಹೇಳಿದ್ನಲ್ಲ, ರೀಲ್ಸ್ ಹಾಕಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಸಿ ಆ್ಯಂಡ್ ಅದನ್ನು ನೋಡಿ ಅದರಿಂದ ಐಡಿಯಾಸ್ ತೊಗೊಂಡು ನೀವು ಮಾಡ್ಬೋದು. ಓಕೆ, ಇವಾಗ ನಮ್ಮ ಭವಿಷ್ಯ ಕಾಲೇಜ್ಗೆ ಹೋಗ್ತಿದ್ದಾಳೆ. ಅವಳಿಗೆ ಈ ವಾಲೆ ಬೇಕಂತೆ. ಸೊ ಇದನ್ನು ಕೊಟ್ಟು, ಅವಳದು ಪುಟಾಣಿ ವಾಲೆ ಇದೆ, ಅವಳದು ತೂತು ಮುಚ್ಚೋಗ್ಬಿಟ್ಟಿದೆ ಕಿವಿದು. ಸೊ ಇದ್ರದ್ದು ಸಣ್ಣ ಇದೆ, ಅದಕ್ಕೋಸ್ಕರ ಅದನ್ನು ಹಾಕೋತಾ ಇದ್ದಾಳೆ. ಆ್ಯಂಡ್ ಅವಳದು ಪುಟಾಣಿ ವಾಲೆ ನನಗೆ ಕೊಡ್ತಾಳೆ. ಬಾ, ನಾನು ಹೋಗಿಸ್ತೀನಿ ಐಪೋಯಿಂದು ವಿದ್ಯೆ ಅಂತ. ಗೈಸ್, ನಾನು ಚಿಕ್ಕವಳಿದ್ದಾಗ ನಂದು ಇದೇ ಪ್ರಾಬ್ಲಮ್ ಆಗ್ತಿತ್ತು ಗೈಸ್. ವಾಲೆ ಯಾವ್ದಾದ್ರು ಆರ್ಟಿಫಿಷಿಯಲ್ ಹಾಕ್ಕೊಂಬಿಟ್ರೆ, ಚಿನ್ನದ ವಾಲೆ ಹಾಕ್ಕೋಬೇಕು ಅಂದಾಗ ಅದು ಕಡ್ಡಿ ದಪ್ಪ ಇರುತ್ತಲ್ಲ, ಅದು ಹೋಗ್ತಾನೆ ಇರ್ತಿರ್ಲಿಲ್ಲ. ನಾನು ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಹಾಕಿಸ್ಕೊಳ್ಳೋಣ ಅಂತ ಹೋಗ್ತಿದ್ದೆ. ಅವರು ತೆಲುಗು ಆಂಟಿ. ಹಾಕ್ತೀನಿ ಬಾ ಅಂತ ಹೇಳಿಬಿಟ್ಟು ಅವರು ಹಿಂಗಿಟ್ಬಿಟ್ಟು ಜೋರಾಗಿ ಒತ್ಬಿಡೋರು. ನಾನು ಹಾಂ ಅಂತ ಹೇಳಿದ್ರೆ ಐಪೋಯಿಂದಿ ಬಿಡ್ಡ ಅಂತಲೇ ಜೋರಾಗಿ ಒತ್ಬಿಟ್ಟು ಹಾಕಿ ಕಳಿಸ್ಬಿಡೋದು. ಒಟ್ಟಲ್ಲಿ ಹಾಕಿ ಕಳಿಸೋರು. ನಾನು ಅಯ್ಯೋ ರಾಮ, ಯಾಕಾರು ಬಂದು ಅಂತ ಅಂದ್ಬಿಟ್ಟು ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಿದ್ದೆ. ಭವಿಷ್ಯಂಗೂ ಅದಕ್ಕೆ ಒಂದೊಂದ್ಸರಿ ಇವಾಗ ವಾಲೆ ಹಾಕೋದಕ್ಕೆ ನಾನು ಹಾಕೋದಕ್ಕೆ ಹೋಗ್ಬಿಟ್ಟು ಐಪೋಯಿಂದಿ ಬಿಡ್ಡ ಅಂತ ಅಂದಿದ್ದೆ. ಚೆನ್ನಾಗಿದೆ ಗೈಸ್. ಇವತ್ತು ಬೆಳಗ್ಗೆ ವ್ಲಾಗ್ ಏನಕ್ಕೆ ಮಾಡಲಿಲ್ಲ ಅಂದರೆ ಗೊತ್ತಿಲ್ಲ. ಫಾರ್ ಅ ಚೇಂಜ್ ಇವತ್ತು ರೀಲ್ಸ್ ಮಾಡಿಬಿಡೋಣ ಅಡುಗೆದು. ಅದಾದಮೇಲೆ ವ್ಲಾಗ್ ನಾರ್ಮಲ್ ಡೈಲಿ ಏನು ವ್ಲಾಗ್ ಇದೆಯೋ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವೇನೇ ಇನ್ ಕೇಸ್ ನಾನು ಮಾಡೋ ವ್ಲಾಗ್ದು ವೇ 2 ಥರ ಇವಾಗ ಅಂದ್ಕೊಂಡಿದ್ದೀನಿ. ಅದು 2ರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಹೇಳಿ. ಮೊದಲನೇ ವೇ ಬಂದುಬಿಟ್ಟು, ಫಸ್ಟು ನಾನೇನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನೋ ರೀಲ್ಸ್ ಥರ ಶಾರ್ಟ್ ವಿಡಿಯೋ ಥರ ಮಾಡಿಬಿಟ್ಟು ಹಾಕಿ, ಅದಾದಮೇಲೆ ರೆಡಿ ಆದಾದಮೇಲೆ ವ್ಲಾಗ್ ಮಾಡೋದು. ಸೆಕೆಂಡ್ ಬಂದುಬಿಟ್ಟು, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡೋದು. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ವ್ಲಾಗಲ್ಲೇ ನಾನು ತೋರಿಸ್ಕೊಂಡು ಆದಮೇಲೆ ರೆಡಿಯಾಗಿ ಹಾಗೆ ಆ ಥರ ವ್ಲಾಗ್ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ಏನಕ್ಕೆ ಅಂದರೆ ಕಮೆಂಟ್ಸ್ ಮಾಡಿದವ್ರಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಇಟ್ ಮೀನ್ಸ್ ಅ ಲಾಟ್. ನನಗೆ ಕಮೆಂಟ್ ಬರ್ತಾಯಿದ್ರೆ ಐ ಫೀಲ್ ಲೈಕ್ ಪೀಪಲ್ ಕನೆಕ್ಟ್ ಆಗ್ತಾಯಿದ್ದಾರೆ ನನ್ನ ಜೊತೆ. ಆ್ಯಂಡ್ ರೆಸ್ಪಾಂಡ್ ಮಾಡ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಫ್ಯೂ ಪೀಪಲೇ ರೆಸ್ಪಾಂಡ್ ಮಾಡಿದ್ರು ಐ ಫೀಲ್ ಸೋ ಹ್ಯಾಪಿ. ಬಿಕಾಸ್ ಅಷ್ಟು ಈಸಿಯಾಗಿ ಪಾಸಿಟಿವ್ ವರ್ಡ್ಸ್ನ ಹೇಳೋದಿಲ್ಲ ಯಾರೂ, ಅಥವಾ ಒಂದು ಪೊಲೈಟ್ ವೇನಲ್ಲಿ ಸಜೆಷನ್ಸ್ನ ಕೊಡೋದಿಲ್ಲ. ಹಿಂಗಲ್ಲ, ಹಿಂಗೆ ಮಾಡಿ ಅಂತ ಹೇಳಿಬಿಟ್ಟು. ಸೊ ಆ ವೇನಲ್ಲಿ ನನಗೆ ಕಮೆಂಟ್ಸ್ ಬಂದರೆ, ಇಟ್ಸ್ ಆಲ್ರೆಡಿ 8:10. ಈ ಥರ ಪೊಲೈಟ್ ವೇನಲ್ಲಿ ನನಗೆ ಕಮೆಂಟ್ಸ್ ಬಂದರೆ ಐ ಲವ್ ಇಟ್. ಆ್ಯಂಡ್ ನಮ್ಮ ಭವಿಷ್ಯ ಇವತ್ತು ರೆಡಿ ಆಗಿರೋದು ನಾನೇ ತೋರಿಸ್ಬಿಡ್ತೀನಿ. ಅವಳು ಬರ್ತಾ ಇಲ್ಲ ಇಲ್ಲಿಗೆ, ನಾನೇ ತೋರಿಸ್ಬಿಡ್ತೀನಿ ತಾಳಿ. ಗಾಯ್ಸ್, ನಮ್ಮ ಭವಿಷ್ಯ ರೆಡಿ ಆಗಿದ್ದಾಳೆ. ಈ ಕಡೆ ಬಾ, ಕಾಣಿಸ್ತಾ ಇಲ್ಲ ಸರಿಯಾಗಿ.
ಓಕೆ ಡನ್. ಇವಾಗ ಪ್ರೊವಿಷನ್ ಕಾಲೇಜಿಗೆ ಬಿಟ್ಬಿಟ್ಟು ಬರ್ತೀನಿ ಗೈಸ್, ಬಿಡಕ್ಕೆ ಹೋಗ್ತಾ ಇದ್ದೀನಿ ಈಗ. ಸಾಕ ಹೇಳಿದ್ನಲ್ಲ, ಕಪ್ಪೆ ಮಾಡಬೇಡ, ಸುಮ್ಮನೆ ಅಯ್ಯೋ ಆಯಿತು. ನಿಲ್ಸು ನಿಲ್ಸು ನಿಲ್ಸು. ಭವಿಷ್ಯ ಇವಾಗ ಕಾಲೇಜಿಗೆ ಬಂದಿದ್ದಾಳೆ. ಬಾಯ್ ಭವಿಷ್ಯ. ಯಾವ ಕಡೆ ಹೋಗ್ಬೇಕು ನೀನೀಗ? ಓಕೆ ಬಾಯ್. ಬಾಯ್. ಊಟ ತಿನ್ನು. ಇಲ್ಲ ಇಲ್ಲ. ಗೈಸ್ ಮನೆಗೆ ಬಂದೆ ಭವಿಷ್ಯನ ಬಿಟ್ಬಿಟ್ಟು. ಈಗ ತಿರ್ಗಾ ಅಡುಗೆ ಮಾಡಬೇಕು. ಯಾಕೆ ಅಂದರೆ ಅವಳಿಗೆ ಪೂರಿ ಮತ್ತು ಚೆನ್ನಾಗಿ ಮಾಡಿದ್ದು. ನಮ್ಮ ಯಜಮಾನ್ರಿಗೆ ಒಂಚೂರು ಲೈಟಾಗಿ ಜ್ವರ ಇದೆ. ಸೊ ಅವರು ನನಗೆ ಅನ್ನ ರಸಮ್ ಬೇಕು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿದರು. ಅನ್ನ ರಸಮ್, ಸೊ ಅದನ್ನು ಮಾಡಬೇಕಿವಾಗ. ಸೊ ಓಕೆ ಗೈಸ್, ನಾನು ಅದನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ನಾನೆಲ್ಲ ಅಡುಗೆ ಮಾಡಾಯಿತು. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ರಸಮ್ ಮಾಡಿದ್ದೀನಿ, ಮೆಣಸು ಜಾಸ್ತಿ ಹಾಕಿಬಿಟ್ಟು. ಆ್ಯಂಡ್ ರೈಸ್ ಮಾಡಿದ್ದೀನಿ. ರೈಸ್ಗೆ ಹೆಸರು ಕಾಳು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಓಟ್ಸ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ, ಇದು ನನಗೆ. ನಾನಿವತ್ತು ಬರೀ ಓಟ್ಸ್ ತಿಂತಾ ಇರೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಬಿಕಾಸ್ ಇವತ್ತು ಮಧ್ಯಾಹ್ನ ನಾನು ಬುದ್ಧ ಬೌಲ್ ಅಂತ ಒಂದಿದೆ, ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ಬ್ಯಾಕ್ ಮಾಡ್ಕೊಂಡಿದ್ದು, ಆಲ್ಮೋಸ್ಟ್ 1 year ಆಗಿದೆ. ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡಿದಾಗ ತೋರಿಸ್ತೀನಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಬುದ್ಧ ಬೌಲು ತಿನ್ನೋದಕ್ಕೆ. ಆ್ಯಂಡ್ ವೆರಿ ಫಿಲ್ಲಿಂಗ್. ಅದನ್ನು ತಿಂದ್ಬಿಟ್ರೆ ಇನ್ನು ಹೋಲ್ ಡೇ ಏನೂ ತಿನ್ಬೇಕು ಅನ್ಸೋದಿಲ್ಲ. ಸೊ ಎಸ್ ಗೈಸ್, ನಾನು ತೋರಿಸ್ತೀನಿ ಆಮೇಲೆ ಮಧ್ಯಾಹ್ನ ಹೇಗೆ ಮಾಡೋದು, ಹೇಗೆ ಅರೇಂಜ್ ಮಾಡೋದು ಅಂತ. ಫಾರ್ ನಾವು ನಾನು ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಚೆನ್ನಾಗಿದೆಯಾ ರೀ? ಓಕೆನಾ? ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಉದ್ದ ಬೌಲ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಬೇಗ ತಿನ್ನೋಣ ಇವತ್ತು ಊಟ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಉದ್ದ ಬೌಲ್ ಮಾಡೋದಕ್ಕೆ ಫಸ್ಟು ಒಂದು ಫ್ಲ್ಯಾಟ್ ಆಗಿರೋವಂಥ ಬೌಲ್ ಬೇಕು. ಸೊ ನನ್ನ ಹತ್ರ ಫ್ಲ್ಯಾಟ್ ಆಗಿರೋ ಬೌಲ್ ಇಲ್ಲ. ಸೊ ತಟ್ಟೆನಲ್ಲೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ಯಾನ್ಸಿ ಆಗಿದ್ದರೆ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಫಸ್ಟು ರೈಸ್ ಐಟಮು. ನಿಮ್ಮ ಮನೆಯಲ್ಲಿ ಏನು ರೈಸ್ ಇದೆಯೋ ಅದು, ಲೈಕ್ ಪಲಾವ್ ಮಾಡಿದರೆ, ಅನ್ನ ಸಾರು ಮಾಡಿದರೆ ಏನಾದರೂ ಓಕೆನೇ. ಫಸ್ಟು ರೈಸ್ ಹಾಕ್ಕೊಳ್ಳಿ. ನಾನಿವಾಗ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ದು, ಅದು ಹಾಕ್ಕೋತಾ ಇದ್ದೀನಿ. ಫ್ರೈಡ್ ರೈಸ್ ಮೊದಲು ಹಾಕ್ಕೊಂಡಿದ್ದೀನಿ ಗೈಸ್. ಒಂದೇ ಒಂದು ಚಪಾತಿ ಮಾಡ್ಕೊಳ್ಳೋ ಅಷ್ಟು ಚಪಾತಿ ಹಿಟ್ಟಿತ್ತು. ಸೊ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ದಿಸ್ ಗೋಸ್ ಹಿಯರ್. ಕಾಳುಗಳು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ. ನಿಮಗೆ ಎಷ್ಟು ಸಫಿಷಿಯೆಂಟು ಅಷ್ಟು ಹಾಕ್ಕೊಳ್ಳಿ ಗೈಸ್, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ಇದಾದಾದ್ಮೇಲೆ ಬೆಳಗ್ಗೆ ಮಾಡಿದ್ದು ಕಬೂಲ್ ಚೆನ್ನಾಗಿತ್ತಲ್ಲ, ಅದನ್ನು ಹಾಕ್ಕೋತೀನಿ ಒಂದು ಸ್ವಲ್ಪ. ಸೊ ಇಷ್ಟ ಆಗಿದೆ. ನೆಕ್ಸ್ಟು ಇವತ್ತು ಜಾಸ್ತಿ ಪ್ರೋಟೀನ್ಸೇ ಇದೆ ನನ್ನ ತಟ್ಟೆನಲ್ಲಿ, ಬಟ್ ದಟ್ಸ್ ಓಕೆ. ಕುಕುಂಬರ್ ಒಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕುಕುಂಬರ್ ಇವತ್ತಿಲ್ಲ. ನಾನು ಎಗ್ ಮಾಡ್ಕೊಂಡಿದ್ದೀನಿ. ನೀವೇನೇ ಈ ಬುದ್ಧ ಬೌಲಲ್ಲಿ ಇಟ್ಕೊಂಡ್ರು ನಾನು ಅರೇಂಜ್ ಮಾಡಿಕೊಂಡು ಇಟ್ಕೊಳ್ಳಿ ಗೈಸ್. ಸೊ ದಟ್ ನೀವು ತಿನ್ನಬೇಕಾದ್ರೆ ನಿಮಗೆ ಖುಷಿ ಆಗುತ್ತೆ ನೋಡಿಬಿಟ್ಟು, ವಾವ್ ಎಷ್ಟು ಕ್ಯೂಟಾಗಿದೆ ನಮ್ಮ ಪ್ಲೇಟು ಅಂತ ಹೇಳಿಬಿಟ್ಟು. ಸೊ ಇದಾಯ್ತಾ? ಸ್ಲೈಸ್ ಆಫ್ ಟೊಮ್ಯಾಟೊ, 1 ಪೀಸ್ ಆಫ್ ಆನಿಯನ್ ನೆಂಚ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಟೈಮ್ ಮಾಡೋ ಅಷ್ಟರಲ್ಲಿ ಒಂದು ಪ್ರಿಟ್ಟಿಯಾಗಿರೋ ಬೌಲ್ ತೊಗೊಂಬರ್ತೀನಿ. ಇವಾಗ ಕೊತ್ತಂಬರಿ ಒಂಚೂರು ಹಾಕ್ಕೊಂಡು ಇದನ್ನು ತಿಂತೀನಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಒಂದು ಊಟ ತಿನ್ನೋದಕ್ಕಾಗತ್ತೆ ಅನ್ನೋಂಗಿದೆ. ಆ್ಯಕ್ಚುಲಿ ಚಪಾತಿ ಸೈಡ್ಗೆ ಇಟ್ಬಿಡ್ತೀನಿ, ನನಗೆ ತಿನ್ನೋಕ್ಕಾಗಲ್ಲ ಅನಿಸ್ತಾ ಇದೆ. ಇಷ್ಟೆಲ್ಲ ತಿಂದ್ಬಿಟ್ಟು ಚಪಾತಿನ ತಿನ್ನೋದು ಡೌಟ್. ಸೊ ಚಪಾತಿ ತೆಗೆದುಬಿಡ್ತೀನಿ, ಯಾಕೆಂದರೆ ನಂಗೆ ಚಪಾತಿ ಇಷ್ಟನೂ ಇಲ್ಲ.
ನಾನೀಗ ಊಟ ಮಾಡ್ತೀನಿ, ಲೇಟರ್ ಆನ್ ಸಿಗ್ತೀನಿ. ಒಂದು ತಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಸ್ಪೇಸ್ ಖಾಲಿ ಆಯಿತು, ನೋ ಪ್ರಾಬ್ಲಮ್. ಇದನ್ನು ತೆಗೆದುಬಿಟ್ಟೆ ಇಟ್ಕೋತೀನಿ. ಎಸ್, ಇವಾಗ ಕವರ್ಡ್ ಆಗಿದೆ ಗೈಸ್, ನೋಡಿ ಚೆನ್ನಾಗಿದೆ ಅಲ್ವಾ. ಇದನ್ನು ಇವಾಗ ತಿಂದ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಗೈಸ್. ಮೇನ್ಲಿ ಏನು ಈ ಬುದ್ಧ ಬೌಲಲ್ಲಿ ಅಂತ ಅಂದರೆ, ಒಂದು ಹೋಲ್ಸಮ್ ಊಟ ಇರುತ್ತೆ. ನೀವು ಒಂದೊಂದು ಸರಿ ಒಂದು ಹೊತ್ತು ತಿನ್ನೋಣ ಅಂತ ಅನ್ಕೋತಿರಲ್ಲ, ಅವಾಗ ಮಾಡ್ಕೊಳ್ಳಿ. ಬೆಳಗ್ಗೆ ಟಿಫನ್ ಒಂಚೂರು ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಮಧ್ಯಾಹ್ನ ಫ್ರೆಶ್ಶಾಗಿ ಏನು ಮಾಡಿದ್ದಾರೆ ಅದನ್ನು ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ತಿನ್ನಿ. ದಟ್ ಈಸ್ ಕಾಲ್ಡ್ ಬುದ್ಧ ಬೌಲ್. ಈಗ ನೋಡಿ, ಇದರಲ್ಲೂ ಅಷ್ಟೇ ಒಂದು ತರಕಾರಿ ಬಂದುಬಿಟ್ಟು ಜಾಸ್ತಿ ಇದೆ, ಮತ್ತು ಕಾಳುಗಳು ಜಾಸ್ತಿ ಇದ್ದಾವೆ. ಅನ್ನದಲ್ಲಿ ಸ್ವಲ್ಪನೇ ಅನ್ನ ಇರೋದು, ಕೆಳಗಡೆ ಎಲ್ಲ ತರಕಾರಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ದಟ್ ರಫೇಟ್ ಜಾಸ್ತಿ ಹೋಗಲಿ, ಪ್ರೋಟೀನ್ ಜಾಸ್ತಿ ಹೋಗಲಿ, ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರಲಿ ಅಂತ. ಸೊ ಎಸ್ ಗೈಸ್, ನೀವು ಮಾಡ್ಕೊಂಡು ತಿನ್ನಿ ಗೈಸ್. ನಮ್ಮ ಭವಿಷ್ಯ ಬಂದ್ಬಿಟ್ಟು ಗೈಸ್ ಇವತ್ತು ಬೇಗ ಬಂದಿದ್ದಾಳೆ, 4 ಗಂಟೆ ಬೇಗ ಬಂದ್ಬಿಟ್ಟಿದ್ದಾಳೆ ಗೈಸ್. ಹೆಂಗಿತ್ತು ಭವಿಷ್ಯ ದಿನ? ಸೂಪರ್ ಆಗಿತ್ತಾ? ವಾವ್, ಖುಷಿಯಾಗಿದ್ದಾಳೆ ಇವತ್ತು. ಏನಿದು ಕತೆ? ನಮ್ದು ಎಷ್ಟೊಂದು ಟೀಮ್ ಮಾಡಿದ್ರು, ಅದರಲ್ಲಿ ನನಗೆ ಸಿಕ್ತಿದ್ದು. ಇನ್ನೊಬ್ಳಿಗೆ ಸಿಕ್ಕಿದ್ದ? ಇಲ್ಲ, ಒಂದು ಅಷ್ಟು ಟೀಮ್ ಇತ್ತು. ಅದರಲ್ಲಿ ಏನೋ ಮೋಸ್ಟ್ ಇಂಟರಾಕ್ಟಿವ್ ಮತ್ತು ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅದೇ ಹಾರ್ಡ್ ವರ್ಕಿಂಗ್. ಬೂಟ್ ಸ್ಟ್ರಾಪ್, ಬೂಸ್ಟ್ ಅಲ್ಲ, ನಾನೇನೋ ಯಾವುದು ಬೂಸ್ಟರ್ ಅಂತ ಬರ್ದ್ಬಿಟ್ಟಿದ್ದೆ ಅನ್ಕೊಂಡೆ. ಏನಿದು ಬೂಸ್ಟ್ ಸ್ಟ್ರಾಪ್? ಬೂಟ್ಸ್ ಟ್ರ್ಯಾಪ್. ಓಕೆ, ಬೂಟ್ಸ್ ಟ್ರ್ಯಾಪ್. ಬೂಟ್ ಸ್ಟ್ರಾಪ್. ಎಸ್, ಅಚೀವರ್ಸ್ ಟೇಕ್. ಅದರಲ್ಲಿ ನನಗೆ ಮತ್ತೆ ಅಭಯ್ ಅಂತ ಒಬ್ಬಡು, ಅವನು ಇಬ್ರಿಗೆನಾ? ಹಾಕೊಂಡು ಓಡಾಡ್ಬಾರ್ದಾ? ಬ್ಯಾಗಿಗೆ ಹಾಕೋ ಹೋಗ್ಲಿ. ಆಯ್ತು, ಸರಿ ಆಯ್ತು. ಊಟ ಮಾಡುವ, ತಿಂತೀನಿ. ಹಾಯ್ ಗೈಸ್, ಟೈಮ್ ಬಂದು ಸಂಜೆ ಒಂದು 7 ಗಂಟೆ ಆಗಿದೆ. ನನ್ನ ಟ್ಯೂಷನ್ ಎಲ್ಲ ಮುಗೀತು. ಆ್ಯಂಡ್ ಈಗ ತಾನೇ ಕಾಫಿ ಮಾಡಿಕೊಂಡೆ. ಇವಾಗ ನಾನು ಕಾಫಿ ಕುಡ್ದು ಭವಿಷ್ಯಂಗೂ ಒಂಚೂರು ಕೊಟ್ಟು ಆಮೇಲೆ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಫಿಲ್ಟರೇ ಇಳ್ದಿರೋ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರು ತಿಳ್ಕೊಬೋದು. ಎಸ್ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್, ಆ್ಯಂಡ್ until next vlog, take care, bye bye, see you.